ಶಾಸಕ ಪುಟ್ಟಸ್ವಾಮಿ ಗೌಡ್ರೆ, ನಿಮ್ಮ ಅಭಿವೃದ್ಧಿ ಏನೇ ಇರಲಿ, ಗೌರಿಬಿದನೂರು ನಗರದಲ್ಲೇ ಇರುವ ಈ ಕರೇಕಲ್ಲಹಳ್ಳಿ ಕೆರೆ ರಕ್ಷಣೆಗೆ ಮೊದಲು ಮುಂದಾಗಿ, ಇಲ್ಲವಾದ್ರೆ ಅದನ್ನ ಒತ್ತುವರಿ ಮಾಡಿಕೊಳ್ಳುವ ಕಾಲ ದೂರ ಇಲ್ಲ. ಹೀಗಂತ ನಾವು ಹೇಳ್ತಿಲ್ಲ, ಬದಲಿಗೆ ಪರಿಸರ ಪ್ರೇಮಿಗಳು ಬೊಮ್ಮಡ ಹಾಕ್ತಿದ್ದಾರೆ. ಆದರೂ ಪಾಪ ಶಾಸಕ ಪುಟ್ಟಸ್ವಾಮಿ ಗೌಡ್ರಿಗೆ ಈ ಮಾತುಗಳು ಮುಟ್ಟಿಲ್ಲ. ಇಲ್ಲವೇ ಮುಟ್ಟಿದ್ರೂ ಜಾಣ ಕಿವುಡುತನ ಪ್ರದರ್ಶಿಸುತ್ತಿದ್ದಾರೋ ಗೊತ್ತಿಲ್ಲ. ಹಳೆ ಕಟ್ಟಡಗಳ ತ್ಯಾಜ್ಯ ಕಾರ್ಖಾನೆಯ ಹಾನಿಕಾರಕ ವಸ್ತುಗಳಿಂದ ತುಂಬಿ ತುಳುಕ್ತಿದೆ. ಕೆರೆಯಂಗಳ ಕಸ ತುಂಬುವ ತೊಟ್ಟಿಯಾಗಿ ಬದಲಾಗಿದ್ದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಭೀತಿ ಎದುರಿಸುತ್ತಿದೆ. ನಗರದ ಉಪ್ಪಾರ ಕಾಲೋನಿ ರಸ್ತೆಯ ಪಕ್ಕದಲ್ಲೇ ಇರುವ ಈ ಕರೇಕಲ್ಲಹಳ್ಳಿ ಕೆರೆಗೆ ರಕ್ಷಕರೇ ಇಲ್ಲದಂತಾಗಿದೆ. ಇದು ಹೀಗೆ ಮುಂದುವರೆದರೆ ಶೀಘ್ರದಲ್ಲಿಯೇ ಕೆರೆಯ ನಾಮರೂಪವನ್ನೇ ಇಲ್ಲದಂತೆ ಮಾಡುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದು, ಅದನ್ನು ಒತ್ತುವರಿ ಮಾಡಿಕೊಳ್ಳುವುದರಲ್ಲಿ ಅನುಮಾನ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಉತ್ಪತ್ತಿಯಾಗ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯ, ಹಳೆ ಬಟ್ಟೆ, ಕೆಲಸಕ್ಕೆ ಬಾರದ ವಸ್ತುಗಳು, ಕಟ್ಟಡ ತ್ಯಾಜ್ಯ, ಕೋಳಿ ಮಾಂಸದ ಅಂಗಡಿಗಳ ತ್ಯಾಜ್ಯ ತುಂಬುವ ಕಸದ ಬುಟ್ಟಿಯಾಗಿ ಈ ಕರೇಕಲ್ಲಹಳ್ಳಿ ಕೆರೆ ಬದಲಾಗಿದ್ದು, ಇದನ್ನು ಕಂಡರೂ ಕಾಣದಂತೆ ನಗರಸಭಾ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಮಾತುಗಳಲ್ಲೇ ಕೋಟೆ ಕಟ್ಟುವ ಶಾಸಕ ಪುಟ್ಟಸ್ವಾಮಿ ಗೌಡರು ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವ ಮಾತುಗಳನ್ನು ಆಡ್ತಿದ್ದಾರೆ. ಆದರೆ ಅವಸಾನದಂಚಿನಲ್ಲಿರುವ ಕೆರೆಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಕನಿಷ್ಠ ಆಲೋಚನೆ ಶಾಸಕರಿಗೆ ಬಾರದೇ ಇರೋದು ವಿಪರ್ಯಾಸ. ಮಾಂಸದಿಂದ ಮನೆ ತ್ಯಾಜ್ಯದವರೆಗೂ ಎಲ್ಲವೂ ತುಂಬಿರುವ ಪರಿಣಾಮ ಈ ಕೆರೆಯ ಪ್ರದೇಶವೆಲ್ಲ ದುರ್ನಾತ ಬೀರ್ತಿದೆ. ಈ ಮಾರ್ಗದಲ್ಲಿ ಸಂಚರಿಸುವ ಪಾದಚಾರಿಗಳು ಮತ್ತು ವಾಹನ ಸವಾರರು ಮೂಗು ಮುಚ್ಚಿಕೊಂಡು ಸಾಗಬೇಕಿದೆ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ ಕೆರೆಯ ರಕ್ಷಣೆ ಮಾಡಬೇಕೆಂಬ ಕನಿಷ್ಠ ಆಲೋಚನೆ ಯಾವುದೇ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಾಗಲಿ ಬಂದಿಲ್ಲ. ಎಲ್ಲೋ ವಾಟದ ಹೊಸಹಳ್ಳಿಯಿಂದ ನೀರು ತರಲು ಪರದಾಡ್ತಿರುವ ಶಾಸಕರು ನಗರದಲ್ಲೇ ಇರುವ ಕೆರೆಯ ಸ್ವಚ್ಛತೆಗೆ ಮುಂದಾಗದೇ ಇರೋದು ಅವರ ಕಾರ್ಯದಕ್ಷತೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಕುರಿತು ಸಾಮಾಜಿಕ ಹೋರಾಟಗಾರರು ಏನಂತಾರೆ, ನೀವೇ ಕೇಳಿ. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ನರಸಿಂಹಗೌಡ ಆರ್ ಅಂತ ಹೇಳಿ, ನಾನು ಸಾಮಾಜಿಕ ಹೋರಾಟಗಾರ ಮಾತಾಡೋದು. ಏನಪ್ಪ ಇವತ್ತು ವಿಷಯ ಮಾತಾಡ್ತಾ ಇರೋದು ಅಂತ ಅಂದರೆ, ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯಲ್ಲಿ ಈ ಒಂದು ಏನು ತಾಲೂಕಿನ ಪ್ರಮುಖ ವಿದ್ಯಾಸಂಸ್ಥೆ ಇದೆ, ಒಂದು BGS ಶಾಲೆ ಅಂತ ಹೇಳಿ. ಆ BGS ಶಾಲೆಯ ಪಕ್ಕದಲ್ಲಿ ಒಂದು ಉಪ್ಪಾರ ಕಾಲೋನಿ ಅಂತ ಹೇಳಿ ಒಂದು ಕಾಲೋನಿ ಬರ್ತದೆ, ನಗರದ ಒಂದು ಕಾಲೋನಿ ಬರ್ತದೆ. ಇಲ್ಲಿ ಆ ಕಡೆ ಭಾಗದಲ್ಲಿ ಕರೇಕಲ್ಲಹಳ್ಳಿ ಕೆರೆ ಅಂತ ಹೇಳಿ ಒಂದು ಕೆರೆಯೂ ಕೂಡ ಇದೆ. ಆ ಕೆರೆಗೆ ನೀರು ಹೋಗಲಿಕ್ಕೆ ಇಲ್ಲೊಂದು ರಾಜಕಾಲುವೆ ಇದೆ, ನೀವು ನೋಡ್ಬೋದು. ಆ ರಾಜಕಾಲುವೆ ಯಾವ ರೀತಿ ಇದೆ ಅಂತ ಅಂದರೆ, ಬೆಂಗಳೂರಿನ ಈ ಗಲೀಜು ನೀರು ಹೋಗುವಂಥ ಕಾಲುವೆ ಎಷ್ಟಿದೆ ಅಷ್ಟೇ ಸಮಾನವಾಗಿ ಕಾಲುವೆ ಕೂಡ ಇದೆ, ಅಷ್ಟೊಂದು ಗಲೀಜಾಗಿದೆ. ಆಮೇಲೆ ನಗರಸಭೆಯವರು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ನಾವು ನಗರವನ್ನು ಅಂತ ಹೇಳ್ತಾರೆ. ಈ ಪ್ಲಾಸ್ಟಿಕ್ ನೋಡಿದ್ರೆ ಇಲ್ಲೇ ನೋಡಿರಿ, ಪ್ಲಾಸ್ಟಿಕ್ಕು ಇಲ್ಲಿ ನೋಡಿದ್ರೆ ಲಕ್ಷಾಂತರ ಪ್ಲಾಸ್ಟಿಕ್ ಬಿದ್ದದಿಲ್ಲಿ. ಇದು ಯಾವುದೋ ಒಂದು ಮೂಲೆಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ಹೇಳೋದು. ಇದೇ ಥರ ನಗರದಲ್ಲಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಿದ್ದಿದೋ ಏನೋ ಗೊತ್ತಿಲ್ಲ. ಸರ್ಕಾರ ನಗರಸಭೆಗಳಿಗೆ ಪ್ರತ್ಯೇಕವಾಗಿ ಪರಿಸರ ಇಲಾಖೆ ಇಟ್ಟಿರ್ತದೆ, ಮತ್ತು ಸ್ವಚ್ಛತೆ ಮಾಡಲಿಕ್ಕೆ ಸೂಪರ್ವೈಸರ್ಗಳು, ಹೆಲ್ತ್ ಆಫೀಸರ್ಗಳು ಅಂತ ಪ್ರತ್ಯೇಕವಾದ ವಿಭಾಗವನ್ನು ಇಟ್ಟಿದೆ. ನಿಜವಾಗ್ಲೂ ಅವರೆಲ್ಲ ಏನು ಕೆಲಸ ಮಾಡ್ತಾ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಈ ಮೂಲಕವಾಗಿ ಗೌರಿಬಿದನೂರು ನಗರಸಭೆಯ ಆಯುಕ್ತರಿಗೆ, ನಾನು ಪೌರಾಯುಕ್ತರಿಗೆ ಮನವಿಯನ್ನು ಮಾಡ್ತೇನೆ. ನೀವು ಈ ಸ್ಥಳಕ್ಕೆ ಭೇಟಿ ನೀಡಿ, ಈ ಏನು ಇಲ್ಲಿ ಗಲೀಜು ಕಸ ಯಥೇಚ್ಛವಾಗಿದೆ ಇದೆಲ್ಲವನ್ನು ಕೂಡ ಸರಿಯಾಗಿ ಸ್ವಚ್ಛತೆಯನ್ನು ಮಾಡಿಸಿ, ಇಲ್ಲಿರುವಂಥ ಅಕ್ಕಪಕ್ಕ ಸಾರ್ವಜನಿಕರಿಗೆ ಸೊಳ್ಳೆಗಳೇ ಆಗ್ಬೋದು, ಹಂದಿಗಳೇ ಆಗ್ಬೋದು, ನಾಯಿಗಳೇ ಆಗ್ಬೋದು, ಬೇರೆ ಬೇರೆ ರೀತಿಯ ಸಾಂಕ್ರಾಮಿಕ ರೋಗಗಳು ಬರದೇ ಇರೋ ರೀತಿ ಆ ಸಾರ್ವಜನಿಕರಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಕಸದ ತೊಟ್ಟಿಯಂತಾದ ಕರೇಕಲ್ಲಹಳ್ಳಿ ಕೆರೆ ದುರ್ನಾತದಿಂದ ನಾಗರಿಕರ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು, ಗೌರಿಬಿದನೂರು ನಗರ ವ್ಯಾಪ್ತಿಗೆ ಸೇರಿದ ಉಡಮಲೋಡು ರಸ್ತೆ ಮೂಲಕ BGS ಶಾಲೆಗೆ ಹೋಗುವ ಮಾರ್ಗ ಇದಾಗಿದೆ. ಪ್ಲಾಸ್ಟಿಕ್ ಮುಕ್ತ ನಗರಸಭೆ ಮಾಡ್ತೇವೆ ಅಂತ ಬೊಗಳೆ ಬಿಡುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಮಾತಿಗೆ ಸೀಮಿತರಾಗಿದ್ದಾರೆ ಹೊರತು ಪ್ಲಾಸ್ಟಿಕ್ ಮುಕ್ತ ಮಾಡಿಲ್ಲ ಎಂಬುದಕ್ಕೆ ಕರೇಕಲ್ಲಹಳ್ಳಿ ಕೆರೆಯಲ್ಲಿ ತುಂಬಿರುವ ಪ್ಲಾಸ್ಟಿಕ್ ನಿದರ್ಶನವಾಗಿದೆ. ಈಗಲಾದರೂ ಶಾಸಕ ಪುಟ್ಟಸ್ವಾಮಿಗೌಡ, ನಗರಸಭಾ ಪ್ರತಿನಿಧಿಗಳು, ಅಧಿಕಾರಿಗಳು ಕರೇಕಲ್ಲಹಳ್ಳಿ ಕೆರೆಯ ದುಸ್ಥಿತಿಗೆ ಗಮನ ಹರಿಸಿ ಕೂಡಲೇ ಅದಕ್ಕೆ ಕಾಯಕಲ್ಪ ನೀಡಲು ಮುಂದಾಗ್ತಾರಾ? ಕಾದು ನೋಡಬೇಕಿದೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ.